ಬಟ್ ಈ ಟೈಮಲ್ಲಿ ನಾನು ಕುದುರೆಮುಖ ಟ್ರೆಕ್ಕಿಂಗ್ ಸಜೆಸ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ, ನಮಸ್ತೆ ಕರ್ನಾಟಕ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಬೇಕು ಅಂತ ಇದ್ದೀನಿ ಕುದುರೆಮುಖ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ. ಎಸ್, ನಾವು ಕಳೆದ ವಾರ ಕುದುರೆಮುಖ ಟ್ರೆಕ್ಕಿಂಗ್ ಹೋಗಿದ್ವಿ. ಸೊ ನಾವು ಯಾವುದೇ ಟ್ರೆಕ್ಕಿಂಗ್ ಹೋಗಬೇಕು ಅಂತಂದರೆ ಕರ್ನಾಟಕದಲ್ಲಿ ಅರಣ್ಯ ವಿಹಾರ ವೆಬ್ಸೈಟ್ಗೆ ಹೋಗಿ ಗೂಗಲಲ್ಲಿ ಫಸ್ಟು ಟಿಕೆಟ್ ಬುಕ್ ಮಾಡ್ಕೋಬೇಕು. ಕುದುರೆಮುಖ ಟ್ರೆಕ್ಕಿಂಗ್ ಬಂದ್ಬಿಟ್ಟು ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಸೇರುತ್ತೆ. ಸೊ ನಾವು ಅರಣ್ಯ ವಿಹಾರ ವೆಬ್ಸೈಟ್ ಓಪನ್ ಮಾಡಿಕೊಂಡು ಅದರಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ಯಾವ್ಯಾವ ಟ್ರೆಕ್ಕಿಂಗ್ ಇದೆ ಅಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಬಂಡೆಜೆ ಫಾಲ್ಸ್ದು ಟ್ರೆಕ್ಕಿಂಗ್ ಇರ್ಬೋದು, ಈ ಥರ. ಅದೇ ಥರ ಕುದುರೆಮುಖ ಟ್ರೆಕ್ಕಿಂಗ್ದು ಬುಕ್ ಮಾಡಿಕೊಂಡು 575 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಸೊ ಒಬ್ಬರಿಗೆ 575 ರೂಪಾಯಿ ಆಗುತ್ತೆ. ಟಿಕೆಟ್ ಬುಕ್ ಮಾಡಿಕೊಂಡು ನಾವು ಒಂದಿನ ಮುಂಚೆ ಬುಕ್ ಮಾಡ್ಕೋಬೇಕು ಆ್ಯಕ್ಚುಲಿ ಟಿಕೆಟು, ಅಥವಾ ಸ್ಲಾಟ್ ಖಾಲಿ ಆಗೋ ಚಾನ್ಸಸ್ ಇದ್ದರೆ ಬೇಗನೆ ಬುಕ್ ಮಾಡ್ಕೋಬೇಕಾಗುತ್ತೆ ನೀವು ಒಂದು ವಾರದಿಂದ. ಟೋಟಲ್ 300 ಸ್ಲಾಟ್ಸ್ ಇರುತ್ತೆ. ಸೊ ನೀವು 300 ಸ್ಲಾಟ್ಸ್ ಖಾಲಿ ಆಗೋಷ್ಟರೊಳಗಡೆ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಬುಕ್ ಮಾಡಿಕೊಂಡು ನೀವು ಕುದುರೆಮುಖ ಟ್ರೆಕ್ಕಿಂಗ್ ಹೊರಡೋ ದಿನ ನೀವು ರಾತ್ರಿ ಹೋಗಿ ಸ್ಟೇ ಆಗಿ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೂ ಓಕೆ, ಇಲ್ಲ ಅಂತಂದರೆ ಕಳಸ ಹೋದರೆ ಒಳ್ಳೆಯದು. ಕಳಸ ಹೋಗಿ ರಾತ್ರಿ ಹಾಲ್ಟ್ ಆಗಿ ಬೆಳಗ್ಗೆನೇ ಒಂದು 6 ಗಂಟೆ ಸ್ಟಾರ್ಟ್ ಮಾಡಿ 7 ಗಂಟೆ ಅಷ್ಟೊತ್ತಿಗೆ ನೀವು ಕುದುರೆಮುಖ ಚೆಕ್ ಪೋಸ್ಟಲ್ಲಿದ್ದರೆ ಸೊ ನಿಮಗೆ ಒಳ್ಳೆ ಟೈಮು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದಕ್ಕೆ. ಆ್ಯಂಡ್ ಕಳಸ ಇಲ್ಲ ಬೆಳಗ್ಗೆನೇ ನಾವು ಹೋಗ್ತೀವಿ ಅಂತಂದರೆ ಬೆಳಗ್ಗೆನೇ ರೂಮ್ ಬುಕ್ ಮಾಡಿಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಟ್ರೆಕ್ಕಿಂಗ್ಗೆ. ಆ್ಯಂಡ್ ಟ್ರೆಕ್ಕಿಂಗ್ ಹೋಗಬೇಕು ಅಂತಂದರೆ ಕಳಸದಿಂದ ಸುಮಾರು 10 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಕುದುರೆಮುಖ ಚೆಕ್ ಪೋಸ್ಟ್ ಹತ್ರ. ಕುದುರೆಮುಖ ಚೆಕ್ ಪೋಸ್ಟ್ ಹತ್ರ ಹೋಗಿ ನೀವು ಅಲ್ಲಿ ಗಾಡಿಗಳು ಸಿಗುತ್ತೆ ನಿಮಗೆ. 4x4 ಮಹೇಂದ್ರ ಗಾಡಿಗಳು ಸಿಗುತ್ತೆ. ಥಾರ್ ಲೈಕ್ ಜೀಪ್ ಇರ್ಬೋದು, ಅಥವಾ ಹಿಂದ್ಗಡೆ ನಿಮಗೆ ಪಿಕಪ್ ಟ್ರಕ್ ಥರದ್ದು ವೆಹಿಕಲ್ ಸಿಗುತ್ತೆ. ನೀವು ಗಾಡೀಲೂ ಬೇಕಾದ್ರೆ ಹೋಗ್ಬೋದು. ನಾರ್ಮಲ್ ಡೇಸಲ್ಲಾದರೆ ಗಾಡೀಲಿ ಆರಾಮಾಗಿ ಹೋಗ್ಬೋದು. ಬಟ್ ಮಳೆ ಬಂದಿರೋ ಟೈಮಲ್ಲಾದರೆ ಫುಲ್ಲು ಕೆಸರು ಎಲ್ಲ ಇರುತ್ತೆ. ಆ್ಯಂಡ್ ಅಡ್ವೆಂಚರ್ ಗಾಡೀಲಿ ಆರಾಮಾಗಿ ತೊಗೊಂಡು ಹೋಗ್ಬೋದು. ಬಟ್ ಯಾರಿಗೆ ಸ್ವಲ್ಪ ಕಾಲು ಸಿಗುತ್ತೆ ಅಥವಾ ಬೈಕ್ ವೆಯ್ಟ್ ಜಾಸ್ತಿ ಇದೆ ಲೈಕ್ ನಮ್ಮ HD ಥರದ್ದು, ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಆ ಟೈಮಲ್ಲಿ. ಯಾಕಂದರೆ ನಾವು ಹೋದಾಗೂ ಕೂಡ ಸುಮಾರು ಈವನ್ TVS ರೈಡರ್ GT 650 R15 ಇವೆಲ್ಲ ತೊಗೊಬಂದಿದ್ರು. ತೊಗೊಬರ್ಬೇಕಾದ್ರೆ ಈಸಿಯಾಗಿ ತೊಗೊಬಂದಿದ್ದಾರೆ ಅನಿಸುತ್ತೆ. ಬಟ್ ಮಳೆ ಇರಲಿಲ್ಲ, ಮಳೆ ಸ್ಟಾರ್ಟ್ ಆಗಲಿಲ್ಲ. ಬಟ್ ನಾವು ವಾಪಸ್ ಹೋಗೋಷ್ಟೊತ್ತಿಗೆ ಫುಲ್ ಕೆಸರಾಗೋಗಿತ್ತು. ಸೊ ಕೆಸರಾಗಿರೋ ಟೈಮಲ್ಲಿ ಇಳಿಸೋಬೇಕಾದ್ರೆ ಭಾಳ ಒದ್ದಾಡಿದ್ರು. ನಾವು ಬರ್ಬೇಕಾದ್ರೆ ನೋಡ್ಕೊಬಂದ್ವಿ. ಯಾಕೆಂದರೆ ಸ್ಕಿಡ್ ಆಗೋದು ಜಾಸ್ತಿ ಇಳಿಸ್ಬೇಕಾರೆ. ಹತ್ಬೇಕಾದ್ರೆ ಹೆಂಗೋ ಗಾಡಿ ಸ್ಲೋವಲ್ಲಿರುತ್ತೆ. ಆ್ಯಂಡ್ ಇಳಿಸ್ಬೇಕಾದ್ರೆ ಇಂಜಿನ್ ಬ್ರೇಕ್ ಯೂಸ್ ಮಾಡಿಕೊಂಡು ಇಳಿಸ್ಬೋದು. ಬಟ್ ಅದೇ ಸ್ಕಿಲ್ಸ್ ಇದ್ದರೆ ಆರಾಮಾಗಿ ಇಳಿಸ್ಬೋದು. ಸೊ ನಮಗೆ ಅವ್ರು ಹೇಳಿದ್ದೇನೆಂದರೆ ನಮ್ಮದೇ HD ಥರದ ಗಾಡಿನೇ ನೇತ್ರಾವತಿ ಟ್ರೆಕ್ಕಿಂಗ್ ಹತ್ರ ಏನೋ ಚೈನಲ್ಲಿ ಮಣ್ಣು ಹೋಗ್ಬಿಟ್ಟು ಗಾಡಿ ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಫೋನ್ ಮಾಡಿ ಕರೆಸ್ಕೊಂಡ್ರು. ಈ ಥರ ಎಲ್ಲ ಇಶ್ಯೂಸ್ ಆಗಿದೆ ಲಾಸ್ಟ್ ಒಂದು 2 ಡೇಸಲ್ಲಿ. ಸೊ ಏನಕ್ಕೆ ಸುಮ್ಮನೆ ರಿಸ್ಕ್ ತೊಗೋತೀರಾ ಅಂತಂದರು. ಸೊ ನಾವೇನು ಮಾಡಿದ್ವಿ, ನಾವಿದ್ದೀವಿ 4 ಜನ ಅಲ್ವಾ, ಇನ್ನೊಂದು 5 ಜನ ಬೇರೆ ಕಾರವ್ರು ಬಂದು ಕಾರಲ್ಲಿ ಅಲ್ಲೇ ಹೋಟ್ಲು ಇದು ಚೆಕ್ ಪೋಸ್ಟ್ ಹತ್ರನೇ ಎಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ರು. ಆ್ಯಕ್ಚುಲಿ ಚೆಕ್ ಪೋಸ್ಟ್ ಹತ್ರ 2 ಹೋಟೆಲ್ಸ್ ಇದೆ. ಹೋಟೆಲ್ಸ್ ಆ್ಯಂಡ್ ನಿಮ್ಗೆ ಏನು ಬೇಕೋ ಸಿಗುತ್ತೆ, ಚಿಪ್ಸು ಕಾಫಿ ಟೀ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಡೆಟಾಯ್ಲ್ ತೊಗೊಳ್ಳಿ. ಡೆಟಾಯ್ಲ್ ಮತ್ತು ಊಟ ಸ್ಟೀಲ್ ಬಾಕ್ಸಲ್ಲಿ, ಯಾಕಂದರೆ ಪ್ಲಾಸ್ಟಿಕ್ ಬಾಕ್ಸ್ ಅಲೌ ಮಾಡಲ್ಲ. ಸೊ ಸ್ಟೀಲ್ ಬಾಕ್ಸಲ್ಲಿ ಊಟ ಕಟ್ಸ್ಕೊಂಡು ಅವ್ರಿಗೆ 60 ರೂಪಾಯಿ ಪರ್ ಪರ್ಸನ್ ಅಂದರೆ ಪರ್ ಬಾಕ್ಸ್ ಚಾರ್ಜ್ ಮಾಡ್ತಾರೆ. ನೀವು ಸಪ್ರೇಟಾಗಿ ತೊಗೋತೀರಿ ಅಂದರೆ 80 ರೂಪೀಸ್ ಚಾರ್ಜ್ ಮಾಡ್ತಾರೆ ಬಾಕ್ಸ್ಗೂ ಸೇರಿಸಿ. ಆ್ಯಂಡ್ ವಾಪಸ್ ಹೋಗ್ಬೇಕಾದ್ರೆ ರಿಟರ್ನ್ ನೀವು ಬಾಕ್ಸ್ ವಾಪಸ್ ಕೊಡಬೇಕಾಗುತ್ತೆ. ಆ್ಯಂಡ್ ನೀವು ಇವರು ಜೀಪ್ ಅವ್ರ ಜೊತೆ ಬುಕ್ ಮಾಡಿಕೊಂಡ್ರೆ 60 ರೂಪಾಯಿ ಸಾಕು, ಎಕ್ಸ್ಟ್ರಾ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಜೀಪಲ್ಲೇ ಸುಮಾರು ಇರುತ್ತೆ. ಸೊ ಅಲ್ಲಿ ನೀವು ಬೇಕಾದ್ರೆ ಜೊತೆಗೆ ಫ್ರೆಂಡ್ಸ್ ನೀವು 4-5 ಜನ ಹೋಗಿದ್ದೀರಾ, ಜೀಪ್ ದುಡ್ಡು ಕಮ್ಮಿ ಆಗಬೇಕು ಅಂತಂದರೆ ನೀವು ಆರಾಮಾಗಿ ಅಲ್ಲಿ ಯಾರನ್ನ 4-5 ಜನ ಬೇರೆಯವರು ಇರ್ತಾರೆ, ಅವ್ರ ಜೊತೆ ಸೇರ್ಕೋಬೋದು. ನಾರ್ಮಲಾಗಿ 10 ಪೀಪಲ್ಗೆ 2500ಇಂದ 3000ವರೆಗೂ ಇದು ಬುಕ್ ಮಾಡ್ತಾರೆ, ಚಾರ್ಜ್ ಮಾಡ್ತಾರೆ ನಿಮಗೆ. ಸೊ ನೀವು ಒಂದು 10 ಜನ ನೀವೇ ಹೋಗಿದ್ರೆ ಅಂದರೆ ಪರ್ ಪರ್ಸನ್ 250 ಆ ಥರ ಬೀಳುತ್ತೆ. ಸೊ ಬೆಟರ್ ಟು ಟೇಕ್ ದ್ಯಾಟ್. ಅದು ಬಿಟ್ಟರೆ ಇನ್ನು ನೆಕ್ಸ್ಟು ನೀವು ಅಲ್ಲಿಂದ ಗಾಡಿ ತೊಗೊಂಡು ಜೀಪ್ ಬುಕ್ ಮಾಡಿಕೊಂಡು ಟ್ರೆಕ್ಕಿಂಗ್ ಪ್ಲೇಸ್ಗೆ, ಟ್ರೆಕ್ಕಿಂಗ್ ಹತ್ರ ಇನ್ನೊಂದು ಫಾರೆಸ್ಟ್ ಆಫೀಸು ಇದೆ. ಫಾರೆಸ್ಟ್ ಆಫೀಸ್ ಹಿಂದ್ಗಡೆಯಿಂದ ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ.
ಸೊ ಅಲ್ಲಿ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಅಲ್ಲಿ ಹೋಗಿ ಫಸ್ಟು ನೀವು ಎಂಟ್ರಿ ಮಾಡಬೇಕು. ನಿಮ್ಮ ಬುಕ್ಕಿಂಗ್ ಐ ಡಿ ಎಷ್ಟು ಜನ ಇದ್ದೀರಾ ಎಲ್ಲರದ್ದು ಫೋನ್ ನಂಬರ್ ಬುಕ್ಕಿಂಗ್ ಐ ಡಿ ಮಾಡ್ಕೋಬೇಕು. ಒಟ್ಟಿಗೆ ಬುಕ್ ಮಾಡಿದರೆ ಸೊ ಬುಕ್ಕಿಂಗ್ ಐ ಡಿ ಎಲ್ಲ ಸೇಮ್ ಇರುತ್ತೆ ಒಬ್ರದ್ದೇ. ನಿಮಗೆ ಗೈಡ್ ಪಕ್ಕ ಗೈಡು ಆ್ಯಕ್ಚುಲಿ ಶಾರ್ಟೇಜ್ ಇದ್ದರೆ ಏನು ಮಾಡ್ತಾರೆ 20 ಜನದಿಂದ ಒಬ್ಬ ಗೈಡು ಈ ಥರ ಕಳಿಸ್ತಾರೆ. ಇಲ್ಲಾಂದರೆ ಮಿನಿಮಮ್ 10 ಮೆಂಬರ್ಸ್ ಅಷ್ಟೇ ಅವ್ರು ಅಲೋ ಮಾಡೋದು. ಗೈಡ್ ಜಾಸ್ತಿ ಇದ್ದಾರೆ, ಒಂದು 10 ಜನ ಇದ್ದಾರೆ ಅಂದರೆ ಮಿನಿಮಮ್ 10 ಮೆಂಬರ್ಸ್ ಅಷ್ಟೇ ಅಲೋ ಮಾಡೋದು. ಸೊ ಲಾಸ್ಟ್ ಓದೋರಿಗೆಲ್ಲ ಹಂಗೆ 20 ಜನ ಒಬ್ಬರು ಈ ಥರ ಮಾಡಿಬಿಡ್ತಾರೆ. ಗೈಡ್ಗೆ ಪರ್ ಪರ್ಸನ್ 100 ರೂಪೀಸ್ ಕೊಟ್ವಿ ನಾವು. ಲೈಕ್ ನಾವು ಹೋಗಿದ್ದು 19 ಮೆಂಬರ್ಸ್ಗೆ ಒಬ್ಬರು ಗೈಡ್ ಅಂತ ತೊಗೊಂಡಿದ್ದು ನಾವು. ಸೊ ಹಂಗಾಗಿ ನಮಗೆ ಪರ್ ಪರ್ಸನ್ 100 ರೂಪೀಸ್ ಚಾರ್ಜ್ ಮಾಡಿದ್ರು. ಬಟ್ ಓಕೆ ಅನಿಸ್ತು, ಯಾಕಂದರೆ 20 ಜನದಿಂದ ಅಂದರೆ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಆಗಿರೋದು. ದೆನ್ ವಿ ಸ್ಟಾರ್ಟೆಡ್ ಟ್ರೆಕ್ಕಿಂಗ್. ನಾವು 9:15 ಟ್ರೆಕ್ ಸ್ಟಾರ್ಟ್ ಮಾಡಿ 4:15 ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಟ್ಟಿದ್ವಿ. ಬಟ್ ಈ ಟೈಮಲ್ಲಿ ನಾನು ಕುದುರೆಮುಖ ಟ್ರೆಕ್ಕಿಂಗ್ ಸಜೆಸ್ಟ್ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಮಳೆ, 4-6 ಅವರು ಕೂಡ ನಾವು ಮಳೆಯಲ್ಲೇ ನಿಂತಿದ್ದೀವಿ. ಕಾಡು ಒಳಗಡೆ ಬರ್ತಾ ಸ್ವಲ್ಪ ಹನಿ ಬೀಳೋದು ಬಿಟ್ಟರೆ ಸಿಕ್ಕಾಪಟ್ಟೆ ಮಳೆ ಇದೆ. ವ್ಯೂಸು ನಮಗೆ ಸ್ಟಾರ್ಟಿಂಗ್ ಅಲ್ಲಲ್ಲಿ ವ್ಯೂ ಸಿಗ್ತಾಯಿತ್ತು. ಬಟ್ ಹೋಗ್ತಾ ಮಳೆ ಸ್ಟಾರ್ಟ್ ಆಗಿ ಫುಲ್ ಫಾಗ್ ಮುಚ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ನನಗೇನು ಬೇಜಾರು ಅನಿಸಿಲ್ಲ, ಯಾಕಂದರೆ ನಮಗೆ ಇಲ್ಲೇ ಬಿಸಿಲು ಮತ್ತು ಸಿಟೀಲಿ ಇದ್ದು ನಮ್ಮ ಮಳೆ ಫಾಗು ಹಂಗೆ ಇರಬೇಕು. ವ್ಯೂ ಜಾಸ್ತಿ ನೋಡೋಕೆ ಹೋಗಲ್ಲ ನಾನು, ವ್ಯೂಸ್ ಅಷ್ಟು ಇಷ್ಟಪಡೋಲ್ಲ ನನಗೆ. ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಭಾಳ ಇಷ್ಟ. ಸೊ ಆ ವೆದರ್ ಎಕ್ಸ್ಪೀರಿಯೆನ್ಸ್ ಮಾಡೋದು, ಆ ಬ್ರೀಸ್ ಎಂಜಾಯ್ ಮಾಡೋದು ಅಂದರೆ ಭಾಳ ಇಷ್ಟ. ಸೊ ಅದಕ್ಕಾಗಿ ನನಗೇನು ಬೇಜಾರು ಅನಿಸಿಲ್ಲ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಲೈಕ್ಸ್ ವ್ಯೂಸ್. ಅಲ್ಲಿ ಹೋದ್ರೇ ಮೇಲೆ ಟಾಪ್ಗೆ ಹೋದರೆ ವ್ಯೂ ಪಾಯಿಂಟೇ ಬೇಕು ಅಂತ ಅಂತಾರೆ. ನಾವು 3 hours ಒಳಗಡೆ ಮೇಲ್ಗಡೆ ಟ್ರೆಕ್ ಮಾಡಿಬಿಟ್ಟಿದ್ವಿ. ಸೊ ಪೀಕ್ ಹೋಗ್ತಾ ನಮಗೆ ತುಂಬ ಮಳೆ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಹತ್ರ 80 to 90 ಡಿಗ್ರಿ ಸ್ಟೀಪ್ ಇದೆ. ಸೊ ಅಲ್ಲಿ ಹತ್ತಕ್ಕೆ ಭಾಳ ತೊಂದರೆ ಆಯಿತು. ಆ್ಯಕ್ಚುಲಿ ಫುಲ್ ಸ್ಕಿಡ್ ಆಗ್ತಾಯಿತ್ತು. ಒಳ್ಳೆ ಶೂಸು ಸ್ವಲ್ಪ ಗ್ರಿಪ್ ಇರೋದು ಹಾಕೊಂಡು ಹೋದ್ರೇ, ಟ್ರೆಕ್ಕಿಂಗ್ ಶೂಸ್ ಹಾಕೊಂಡು ಹೋದರೆ ಭಾಳ ಒಳ್ಳೆಯದು. ನಾರ್ಮಲ್ ಸ್ಪೋರ್ಟ್ಸ್ ಶೂಸ್ ಅಥವಾ ಕ್ರಾಕ್ಸ್ ಹಾಕೊಂಡು ಹೋದರೆ ತುಂಬ ತೊಂದರೆ ಆಗುತ್ತೆ. ಆ್ಯಂಡ್ ಲೀಚಸ್ ಸಿಕ್ಕಾಪಟ್ಟೆ ಲೀಚಸ್ಸು, ಆಲ್ಮೋಸ್ಟ್ ಒಂದು 50% ಪೀಪಲ್ಗೆ ಲೀಚಸ್ ಕಚ್ಚಿದೆ. ಸೊ ಲೀಚಸ್ ಹುಷಾರು. ಕ್ರಾಕ್ಸ್ ಇದ್ದರೆ ಅಂತೂ ಲೀಚಸ್ ಪಕ್ಕ. ಅಲ್ಲಿ ಗೈಡ್ಗಳಿಗಂತೂ ಏನು ಅಷ್ಟು ಲೀಚಸ್ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಸರ್ ಕ್ರಾಕ್ಸು ಚಡ್ಡಿ ಹಾಕೊಂಡ್ಬಂದ್ಬಿಟ್ಟಿದ್ರು ಅವರು. ಲೀಚಸ್ ಹತ್ರ ಏನು ಮಾಡ್ತೀರಾ ಸರ್ ಅಂದರೆ ಕಿತ್ತು ಬಿಸಾಕ್ತೀವಿ ಅಷ್ಟೇ ಅಂತಾರೆ. ಸೊ ಅವ್ರಿಗೇನು ಅಷ್ಟು ಅನಿಸಲ್ಲ. ಬಟ್ ನಾವು ಲೀಚಸ್ಗೆ ಒಂದು ಸ್ವಲ್ಪ ಏನಾರ ಭಯ ಪಡ್ತೀರಾ ಅಂತಂದರೆ ಬೆಟರ್ ಟು ಕ್ಯಾರಿ ಗುಡ್ ಶೂಸ್. ಅದು ಬಿಟ್ಟರೆ ಡೆಟಾಲ್ ತೊಗೊಳಕ್ಕೆ ಹೇಳಿದ್ವಲ್ಲ, ಡೆಟಾಲ್ ಒಂದು ಸರಿ ಕಾಲ್ಗೆ ಹಚ್ಕೊಂಡ್ಬಿಟ್ಟು ಮಂಡಿವರೆಗೂ ಡೆಟಾಲ್ ಹಚ್ಕೊಂಡು ಆಮೇಲೆ ಶೂಸ್ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಒಂದು 10-20% ಅವಾಯ್ಡ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಫುಲ್ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲೇ ಒಂದು ಲೀಚ್ ಹತ್ಬಿಟ್ಟಿತ್ತು ನನ್ನ ಶೂಗೆ. ಸೊ ಅಲ್ಲೇ ಕಿತ್ತಾಕಿ ಫಸ್ಟ್ ಡೆಟಾಲ್ ಹಚ್ಕೊಂಡು ಆಮೇಲೆ ಹೋದ್ವಿ. ಒಂದು ಲೀಚಸ್ಸು ಯಾವುದೂ ಹತ್ತಲಿಲ್ಲ. ಆ್ಯಂಡ್ ನೋಡ್ಕೊಂಡು ಹೋದ್ವಿ. ನೀರಿರೋ ಜಾಗದಲ್ಲೆಲ್ಲ ಜಾಸ್ತಿ ನಿಂತ್ಕೊತಾ ಇರಲಿಲ್ಲ ನಾವು, ಗೊತ್ತು ಲೀಚಸ್ ಎಲ್ಲ ಹತ್ಬಿಡುತ್ತೆ ಅಂತ. ಸೊ ಲೀಚಸ್ ಜಾಸ್ತಿ ಎಲ್ಲಿರುತ್ತೆ ಅಂತಂದರೆ ನೀರು ನದಿ ಹರಿಯುತ್ತಲ್ಲ, ಸುತ್ತಮುತ್ತ ಎಲೆಗಳು ಅಲ್ಲಿ ಬಿದ್ದಿರುತ್ತಲ್ಲ ಅಲ್ಲಿರುತ್ತೆ. ಆ್ಯಂಡ್ ಕೆಲವು ಗಿಡದ ಮೇಲ್ಗಡೆ ಚಿಕ್ಕ ಎಲೆಗಳಿರುತ್ತಲ್ಲ, ಚಿಕ್ಕ ಕೊಂಬೆಗಳು ಅಲ್ಲೂ ಕೂಡ ಇರ್ತವೆ. ಸೊ ಅಲ್ಲೂ ನೋಡ್ಕೊಂಡು ಹೋಗಬೇಕು. ಅದು ಬಿಟ್ಟರೆ ಮೇಲ್ಗಡೆ ಫುಲ್ ಮಳೆ ಅಂತ ಹೇಳಿದೆ ನಾನು. ಸೊ ಜಾರ್ತಾ ಇರುತ್ತೆ ಫುಲ್ಲು. ಕೆಲವ್ರಿಗೆ ಇರಿಟೇಟೇ ಆಗಿಬಿಡುತ್ತೆ ಅಷ್ಟು ಜಾರ್ತಾ ಇದ್ರೆ ಹತ್ತಕ್ಕಾಗಲ್ಲ ಅಂತ. ಸುಮ್ಮನೆ ಒಂದು 4-5 ಜನ ವಾಪಸ್ ಬರೋದು ನೋಡಿದ್ವಿ ನಾವು. ಸೊ ಬೆಟರ್ ಈ ಟೈಮಲ್ಲಿ ಟ್ರೆಕ್ಕಿಂಗ್ ಸಜೆಸ್ಟ್ ಮಾಡ್ತಾಯಿಲ್ಲ ನಾನು. ಯಾಕಂದರೆ ಕಳಸ, ಕುದುರೆಮುಖ, ಹೊರನಾಡು ಆ ಸೈಡೆಲ್ಲ ಮಳೆ ಸಿಕ್ಕಾಪಟ್ಟೆ ಇದೆ. ಸೊ ಬಟ್ ಈ ಕಡೆ ಚಿಕ್ಕಮಗಳೂರು ಡಿಸ್ಟಿಕ್ ಸಿಟಿ ಸೈಡ್ ಏನು ಅಷ್ಟಿಲ್ಲ ಮಳೆ. ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ನಾವು ಇದ್ದಿದ್ದು 3 ದಿನ ಅಲ್ಲೇ ಇದ್ವಿ ಅಂದ್ಕೊಳ್ಳಿ. ಹೋಗ್ತಾ ಅಲ್ಲಿ ನೆಕ್ಸ್ಟ್ ಕುದುರೆಮುಖ ಟ್ರೆಕ್ಕಿಂಗು, ನೆಕ್ಸ್ಟ್ ದಿನ 3 ದಿನವೂ ಮಳೆ ಫುಲ್ಲು. ಸೊ ಅಫ್ಕೋರ್ಸ್ ಕುದುರೆಮುಖ ಅಲ್ಲಿ ಇನ್ನೇನು ಕಾಡೊಳಗಡೆನೂ ಮಳೆ ಬಂದೇ ಬರುತ್ತೆ. ಹತ್ತಕ್ಕೂ ಭಾಳ ಕಷ್ಟ, ಇಳಿಬೇಕಾದ್ರೆ ಮಳೆ ಇದ್ರಂತೂ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೆ ಈ ಟೈಮಲ್ಲಿ ಅವಾಯ್ಡ್ ಮಾಡಿ. ಮಳೆ ಎಲ್ಲ ನಿಂತು ಒಂಚೂರು ಅಫ್ಕೋರ್ಸ್ ಮಾನ್ಸೂನ್ ರೈಡ್ ಎಂಜಾಯ್ ಮಾಡೋರಿಗೆ ಅದು ಇಷ್ಟ ಆಗುತ್ತೆ. ಲೈಕ್ ನಾನು ಹೇಳೋ ಥರ ನನಗೆ ಮಳೆ ಇದೇ ಇಷ್ಟ. ನನಗೇನು ಜಾಸ್ತಿ ವ್ಯೂಸ್ ಇಷ್ಟಪಡಲ್ಲ. ಆ್ಯಂಡ್ ದಟ್ ಎಕ್ಸ್ಪೀರಿಯೆನ್ಸ್ ನಮಗೇನು ಜಾರದ್ರೂ ಪರವಾಗಿಲ್ಲ, ಬಿದ್ದರೂ ಪರವಾಗಿಲ್ಲ. ಸೊ ಯಾರ್ಯಾರಿಗೆ ಇಷ್ಟ ಆಗಲ್ಲ ಆ ಥರದ್ದು ಬೆಟರ್ ಅವಾಯ್ಡ್ ಮಾಡೋದು ಒಳ್ಳೇದು. ಈ ಟೈಮಲ್ಲಿ ನವೆಂಬರ್, ಡಿಸೆಂಬರ್ ಆ ಥರ ಮಳೆ ಕಂಪ್ಲೀಟಾಗಿ ಇಲ್ಲ ಅಂದರೂ ಒಂದು ರೇಂಜಿಗೆ ಮಳೆ ನಿಂತಿರುತ್ತೆ. ಸೊ ಅಷ್ಟು ಡೈಲಿ ಮಳೆ ಇರಲ್ಲ. ಆ್ಯಂಡ್ ಸೊ ಅಷ್ಟು ಜಾರನೂ ಇರಲ್ಲ. ಒಳ್ಳೆ ವೆದರು ಇರುತ್ತೆ, ಒಳ್ಳೆ ವ್ಯೂ ಸಿಗುತ್ತೆ, ಫಾಗ್ ಇರುತ್ತೆ, ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದಲ್ಲಿ ಮಳೆ ಬಿಟ್ಟರೆ. ಸೊ ಆ ಟೈಮಲ್ಲಿ ಓಡಿದ್ರೆ ಒಳ್ಳೇದು ಅನ್ನೋದಕ್ಕೋಸ್ಕರ ಈ ಟೈಮಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಆದರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಮೇಲ್ಗಡೆ ಅಂತೂ ಫುಲ್ ಕ್ರೌಡ್ ಇರುತ್ತೆ ವ್ಯೂ ಪಾಯಿಂಟ್ ಹತ್ರ. ನಮಗೆ ಹೋದಾಗೂ ಫುಲ್ಲು ವ್ಯೂ ಪಾಯಿಂಟ್ ಹತ್ರ ಎಲ್ಲ ಇದ್ರು. ಹೇಳಿದ್ನಲ್ಲ 300 ಮೆಂಬರ್ಸ್ ಎಲ್ಲ ಇದ್ದರು ಅಂತ. ಬಟ್ ವ್ಯೂ ಪೀಕಲ್ಲಿ ಎಷ್ಟಿದ್ರು ಅಂತಲ್ಲ.
ಬಟ್ ಜನ ಅಂತೂ ಇದ್ದರು, ಒಂದು 50 ಜನ ಮೇಲೆ ಇದ್ದರು, 10 7 ಇದ್ದೇ ಇರ್ತಾರೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರನೇ ಕಮ್ಮಿ ಜನ ಇದ್ದಾಗ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸಿದ್ದು. ಸೊ ಅದನ್ನು ಬಿಟ್ಟರೆ ಇನ್ನು ಹೇಳಿದೆ ನಾನು, ಚೆಕ್ ಪೋಸ್ಟ್ ಫಸ್ಟು ಕಳಸಾಯಿಂದ ಫಾರೆಸ್ಟ್ ಚೆಕ್ ಪೋಸ್ಟಿಂದ ನಾವು ಫಾರೆಸ್ಟ್ ಆಫೀಸ್ಗೆ ಹೋಗಬೇಕು ಜೀಪ್ ತೊಗೊಂಡು, ಅಥವಾ ಬೈಕಲ್ಲಿ ಹೋದ್ರೂ ನಡೆಯುತ್ತೆ. ನಿಮಗೆ ಬಿಟ್ಟಿದ್ದು ಪರ್ಸನ್ ಮೇಲೆ ಡಿಪೆಂಡು. ಅದೇ ಬಿಟ್ಟರೆ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ 10 ಕಿಲೋಮೀಟರ್ಸ್, ಬರ್ತಾ 10 ಕಿಲೋಮೀಟರ್ಸ್. ಬಿಹೇವಿಯರ್ ಆಫ್ ಲೀಚಸ್ ಆ್ಯಂಡ್ ಮಳೆ ಜಾಸ್ತಿ ಆದರೆ ಅಲ್ಲಿ ನೀರು ಕೂಡ ಹರಿವು ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ದಾರ ಎಲ್ಲ ಕಟ್ಟಿರ್ತಾರೆ, ಬಟ್ ಹುಷಾರಾಗಿ ಹೋಗಿ ಜಾರ್ಕೊಂಡು ಬೀಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಮಳೆ ಇದ್ದರೆ ನಿಜವಾಗ್ಲೂ ಮಳೆ ಇದ್ದೇ ಇರುತ್ತೆ. ಆ್ಯಂಡ್ ಮಳೆ ಇದೆ ಅಂತಂದರೆ ಜಾರೋದು ಬೀಳೋದು ಎಲ್ಲ ಕಾಮನು. ನಮಗೆ ಗೈಡ್ ಅದೇ ಹೇಳ್ತಾಯಿದ್ರು, ಫೋಟೋಸ್ ಎಲ್ಲ ತೊಗೊಂಡಿದ್ರ ಅಂದರೆ ಏನು ಸರ್ ಅದನ್ನು, ಜಾರ್ಕೊಂಡು ಬೀಳ್ತಾರೆ, ಬರ್ಬೇಕಾದ್ರೆ ಪಕ್ಕ ಬೀಳ್ತಾರೆ ಇಳಿಬೇಕಾರೆ ಯಾರ್ದಾನ. ಸೊ ಒಳ್ಳೆ ಮೆಮೊರಿ ಆಗುತ್ತೆ, ತೆಗೆದಿಟ್ಕೊಳ್ಳಿ ಅಂತಂದ್ರೆ ನಾವು. ಬಟ್ ನಾವು ಇಳ್ಕೊಬಂದಿದ್ದು ನೋಡಿದ್ರೆ ಒಬ್ಬೊಬ್ಬರೇ ಬಂದ್ಬಿಟ್ವಿ ಆ್ಯಕ್ಚುಲಿ ಸ್ಪೀಡಾಗಿ. ಸೊ ಜಾರಲಿಲ್ಲ. ಆ್ಯಂಡ್ ಎಕ್ಸೆಪ್ಟ್ ದ್ಯಾಟ್ ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಂದು ಫಸ್ಟ್ ಅಫಿಷಿಯಲ್ ಟ್ರೆಕ್ಕಿಂಗು, ಬಟ್ ನಮಗೇನು ಅಷ್ಟು ಬೇಜಾರು ಅಥವಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆ ಥರ ಏನೂ ಅನಿಸಿಲ್ಲ. ಮಳೆ ಬಂದರೂ ಬರಲಿ, ರೈನ್ಕೋಟ್ ಹಾಕ್ಕೊಂಡಿದ್ವಿ. ಸೊ ಇಟ್ ವಾಸ್ ಗುಡ್, ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇದಾಯಿತು ನಮ್ಮ ಕುದುರೆಮುಖ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯಾವ ಥರ ಇದೆ ಅನ್ನೋದನ್ನ ನಾನು ಒಂದು ಸಪ್ರೇಟ್ ಸ್ಮಾಲ್ ವೀಡಿಯೋ ಹಾಕ್ತೀನಿ. ಸೊ ನೀವು ನೋಡ್ಬೋದು ಅಲ್ಲಿ ಯಾವ ಥರ ಇದೆ ವೆದರು ಅಂತ. ಸೊ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ, ಕುದುರೆಮುಖ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ. ಕುದುರೆಮುಖ ಟ್ರೆಕ್ಕಿಂಗ್ ಇಟ್ಸ್ ಕರ್ನಾಟಕ ಸೆಕೆಂಡ್ ಹಾರ್ಡೆಸ್ಟ್ ಟ್ರೆಕ್ಕಿಂಗ್. ಅದು ಫಸ್ಟ್ ಬಂದ್ಬಿಟ್ಟು ಕುಮಾರ ಪರ್ವತ, ಇದು ಸೆಕೆಂಡ್ ಹಾರ್ಡೆಸ್ಟ್. 22 ಕಿಲೋಮೀಟರ್ಸ್ ಅಂತ ಹೇಳ್ತಾರೆ, ಬಟ್ ಅಲ್ಲೋದಕ್ಕೆ ಹೇಳಿದ್ರೆ ಹೋಗ್ತಾ ಇರ್ತು ಬರ್ತಾ 10 ಕಿಲೋಮೀಟ್ರ್ ಅಂತಾರೆ. ಒಂದು ಫೇಸಲ್ಲಿ ಮೇಂಟೈನ್ ಮಾಡ್ಕೊಂಡು ಹತ್ತಿಳಿದ್ರೆ ಭಾಳ ಒಳ್ಳೆಯದು. ಏನು ಅಷ್ಟು ಪೈನ್ ಅನಿಸಲ್ಲ, ಏನಿಲ್ಲ. ಅಲ್ಲೇನು ಜಲ್ದಿ ಫಸ್ಟ್ ಹೋದರೆ ಮಿಡ್ಲು ಕೊಡಲ್ಲ ಮೇಲ್ಗಡೆ. ಸೊ ಒಂದು ಫೇಸ್ ಮೇಂಟೈನ್ ಮಾಡ್ಕೊಂಡು ಹೋಗಿ ಅದೇ ಫೇಸಲ್ಲಿ ಇಳ್ಕೊಬಂದರೆ ಎಲ್ಲ ಜೊತೆ ಇದ್ದರೆ ಒಳ್ಳೆಯದು, ಒಳ್ಳೆ ಮೂಮೆಂಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.